ಎನ್ಕೆಎಸ್ ಟಿವಿ4 ವಾಹಿನಿಯ ವರದಿ ಬಿಗ್ ಇಂಪ್ಯಾಕ್ಟ್. ಹೆಸ್ಕಾಂ ಅಧಿಕಾರಿ ವಿದ್ಯುತ್ ಕಂಬ ಸ್ಥಳ ವಾರದೊಳಗೆ ದುರಸ್ತಿಯ ಭರವಸೆ. ಹೌದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ 21ನೇ ವಾರ್ಡಿನ ಮೋಮಿನ್ ಗಲ್ಲಿಯಲ್ಲಿರುವ ಬರುವ ಇಸ್ಮಾಯಿಲ್ ಮುಳುಗುಂದ್ ಅವರ ಮನೆಯ ಹಚ್ಚಿ ಇರುವ ವಿದ್ಯುತ್ ಕಂಬದಿಂದ ಕುಟುಂಬಸ್ಥರು ವಿದ್ಯುತ್ ಅಪಾಯದ ಭಯದಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರು. ಹೆಸ್ಕಾಂ ಇಲಾಖೆಯವರೆಗೆ ನಮ್ಮ ಮನೆಗೆ ಹಚ್ಚಿ ಇರುವ ವಿದ್ಯುತ್ ಕಂಬವನ್ನು ಸ್ಥಳಾಂತರಿಸಿ, ವಿದ್ಯುತ್ ಕಂಬದಿಂದ ನಮಗೆ ಭಯದ ವಾತಾವರಣವನ್ನು ನಿರ್ಮಾಣವಾಗಿದೆ, ಅದನ್ನು ಸರಿಪಡಿಸಿ ಎಂದು ಮನವಿಯನ್ನು ಸಹ ಸಲ್ಲಿಸಿದ್ದರು. ಆದರೆ ಹೆಸ್ಕಾಂ ಇಲಾಖೆಯವರು ಅದರ ಬಗ್ಗೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ. ಇದನ್ನು ನಮ್ಮ ಎನ್ಕೆಎಸ್ ಟಿವಿ4 ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಲಾಗುತ್ತಿತ್ತು. ವರದಿಗೆ ಎಚ್ಚೆತ್ತುಕೊಂಡ ಹೆಸ್ಕಾಂ ಇಲಾಖೆ ಸೆಕ್ಷನ್ ಅಧಿಕಾರಿ ಕಿರಣ್ ಕುಮಾರ್ ಪಮ್ಮಾರ್ ಅವರು ಅಪಾಯದಲ್ಲಿರುವ ವಿದ್ಯುತ್ ಕಂಬದ ಸ್ಥಳಕ್ಕೆ ಭೇಟಿ ನೀಡಿ ಯಾರಿಗೂ ಅಪಾಯವಾಗದಂತೆ ನಮ್ಮ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ 1 ವಾರದೊಳಗೆ ದುರಸ್ತಿಗೊಳ್ಳುವ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಇದು ನಮ್ಮ ಎನ್ಕೆಎಸ್ ಟಿವಿ4 ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ವರದಿಯಾಗಿದೆ. ವರದಿ ಪ್ರಸಾರ ಮಾಡಿದ ನಮ್ಮ ವಾಹಿನಿಗೆ ಸಾರ್ವಜನಿಕರು ಧನ್ಯವಾದ ತಿಳಿಸುತ್ತಿದ್ದಾರೆ. ವರದಿ ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ4 ಲಕ್ಷ್ಮೇಶ್ವರ. ಈಗ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಒಂದು ಸೂಕ್ತ ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳ್ತೇನೆ. ಎಷ್ಟು ದಿನ ಆಗತ್ತೆ ಸರ್? ಅಂದ್ರೆ ಈ ಹಿರಿಯರ ಅಧಿಕಾರಿಗಳ ಜೊತೆ ಮಾತಾಡಿ ಇಮಿಡಿಯೇಟ್ ಆಗಿ ಅದಕ್ಕೆ ಒಂದು ಪ್ಲಾನ್ ಮಾಡಿ ಸೊಲ್ಯೂಷನ್ ಕೊಡೋಣ. ಯಾಕಂದ್ರೆ ಅದು ಹಿಂದಿನ ಕಂಬದಲ್ಲಿ ಹಾಕಿದ್ರು ಲಾಸ್ಟ್ ಟೈಮ್, ಅದಕ್ಕೂ ಕೆಲವೊಂದು ಅಬ್ಜೆಕ್ಷನ್ಸ್ ಬಂದು ಈಗ ಎಲ್ಲರ ಸಮ್ಮುಖದಲ್ಲಿ ಹಿರಿಯರ ಅಧಿಕಾರಿ ಜೊತೆ ಇಲ್ಲಿ ಯಾವ ಸಾರ್ವಜನಿಕರ ಜೊತೆ ಮಾತಾಡಿ ಯಾರಿಗೂ ತೊಂದರೆ ಆಗದಂಗೆ ಎಲ್ಲರದ್ದು ಅಭಿಪ್ರಾಯ ತಗೊಂಡು ಅದನ್ನ ಕೆಲಸ ಮಾಡ್ಕೊಡೋಣ. ಟಿ ಅಂತಂದ್ರೆ ಎಕ್ಸ್ಟೆನ್ಷನ್, ಅದನ್ನು 3 ಕಂಬ ಬರ್ತಾವೆ. ಟೋಟಲ್ 3 ಕಂಬದಲ್ಲಿ ಒಂದು ಕ್ರಾಸ್ ಆರ್ಮ್ನ ಎಕ್ಸ್ಟೆನ್ಷನ್ ಮಾಡ್ಕೊಂಡು ರೋಡಿಗೆ ಬರೋ ಥರ